ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸ್ವಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಶಿಶುವಿನ ಹಾಳದ ಶರೀಫಜ್ಜನವರ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಈಗಾಗಲೇ ಹೇಳಿರುವ ಹಾಗೆ ಗುರು ಗೋವಿಂದ ಭಟ್ರು ಶರೀಫನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ರು. ಶರೀಫಜ್ಜನವರು ಕೂಡ ಗುರು ಗೋವಿಂದ ಭಟ್ರನ್ನು ಕೇವಲ ಗುರುವಾಗಿ ಕಾಣದೆ, ತಂದೆಯಾಗಿ ಕಾಣದೆ, ಗಂಡನ ರೀತಿಯಲ್ಲಿ ಕೂಡ ಅವರು ಸ್ವೀಕಾರ ಮಾಡಿದರು. ತಾನೇ ಸ್ವತಃ ಹೆಂಡತಿ ಗುರುವೇ ನನ್ನ ಗಂಡ, ಗುರುವಿನಕ್ಕಿಂತ ದೊಡ್ಡ ಗಂಡ ಯಾರೂ ಇಲ್ಲ ಅಂಥೇಳಿ ಅವರು ತಿಳ್ಕೊಂಡಿದ್ರು. ಈ ರೀತಿಯಾಗಿ ಗುರು ಶಿಷ್ಯರ ಸಂಬಂಧ ಬಹಳ ಸುಂದರವಾಗಿ ಎಲ್ಲ ಕಳಶ ಮತ್ತು ಶರೀಫರು ಇದ್ದಂತಹ ಊರು ಶಿಶುನಹಾಳ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರ ಶಕ್ತಿ, ಧ್ಯಾನ, ಯುಕ್ತಿಗಳು, ಯೋಗ, ವಿದ್ವತ್ತು ಇದರೆಲ್ಲದರ ಬಗ್ಗೆ ಜನ ತಿಳ್ಕೊಂಡಿದ್ರು. ಹೀಗಿದ್ದಾಗ ಒಂದು ಸಲ ಗೋವಿಂದ ಭಟ್ರು ಶರೀಫಜ್ಜನವರು ಹೇಳಿದರು, ಶರೀಫ, ಇವತ್ತು ನಾನು ನಿನಗೊಂದು ಹೊಸ ವಿದ್ಯೆಯನ್ನು ಕಲಿಸ್ಕೊಂಡಿದ್ದೇನಪ್ಪ, ಅದಕ್ಕೆ ಶುಚಿರ್ಭೂತನಾಗಿ ನೀನು ಬರಬೇಕು ಅಂಥೇಳಿ ಆಜ್ಞೆ ಮಾಡಿದರು. ಯಾವಾಗಲೂ ಕಳಸಕ್ಕೆ ಬಂದಂತಹ ಶರೀಫರು ಊಟೋಪಚಾರಕ್ಕೆ ಗುರುವಿನ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಆದರೆ ಸ್ನಾನ ಕರ್ಮಾದಿಗಳಿಗೆ ದೂರದಲ್ಲಿರುವಂತಹ ಒಂದು ಬಾವಿ ಇತ್ತು. ಆ ಬಾವಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಅವರು ಪೂಜೆಗೆ ಬೇಕಾದಂತಹ ಹೂ ಪತ್ರಿಗಳನ್ನು ಎಲ್ಲ ತಗೊಂಡು ಅವರು ದಿನಾಲು ಬರ್ತಿದ್ರು. ಹೀಗಿದ್ದಾಗ ದಿನ ಇದನ್ನ ಕೆಲಸ ತಪ್ಪದೇ ಮಾಡೋರು. ಆದರೂ ಇವತ್ತು ಗುರು ಏನು ಹೇಳಾನ, ವಿಶೇಷವಾದ ಜ್ಞಾನವನ್ನು ಕೊಡ್ತೀನಿ ತಂದಾನ. ನಾನು ಶುಚಿರ್ಭೂತ ಆಗಿ ಬರಬೇಕು, ಸ್ನಾನ ಮಾಡಿ ಬರಬೇಕು ಅಂಥೇಳಿ ಭಾಳ ದೂರದು ಬಾವಿ ನಡ್ಕೋಂತ ಹೋದ್ರು. ಕಳಿಸ್ಬಿಟ್ಟು ದೂರ ಇತ್ತದು. ನಡ್ಕೊಂತ ಹೋದ್ರು. ಆ ಬಾವಿ ಏನಪ್ಪಾ ಅಂತಂದ್ರೆ 2-3 ಊರುಗಳಿಗೆ ಅದೊಂದೇ ದೊಡ್ಡ ಬಾವಿ. ಸಾಕಷ್ಟು ಜನ ನೀರಿನ ವ್ಯವಸ್ಥೆ ಅನುಕೂಲ ಇಲ್ಲದೇ ಇರೋರು ಆ ಬಾವಿಯಿಂದ ನೀರು ಒಯ್ತಿದ್ರು. ಆ ಬಾವಿಗೆ ಶರೀಫರು ಸ್ನಾನಕ್ಕೆ ಅಂತ ಹೋಗ್ತಿದ್ರು. ಹೀಗಿದ್ದಾಗ ಯಥಾ ಪ್ರಕಾರ ಶರೀಫರು ಏನು ಮಾಡಿದ್ರು, ಆ ಬಾವಿಗೆ ಸ್ನಾನ ಮಾಡಬೇಕು ಅಂಥೇಳಿ ಹೋದ್ರು. ಬೆಳಗಿನ ಪ್ರಾತಃ ಕಾಲದ ಸಮಯ ಅದು. ಆ ಸಮಯದೊಳಗೆ ತಮ್ಮ ಬಟ್ಟೆಗಳನ್ನೆಲ್ಲ ಬಾವಿ ಕಟ್ಟೆ ಮೇಲೆ ಇಡಬೇಕು ಅಂಥೇಳಿ ಒಂದೊಂದಾಗಿ ಬಟ್ಟೆ ಬಿಚ್ಚಬೇಕು ಅನ್ನುವಂಥ ಸಂದರ್ಭದೊಳಗೆ ಬಾವಿಯೊಳಗೆ ಇಣಿಕಿ ನೋಡಿಬಿಟ್ರು. ಒಬ್ಬಳು ಸ್ಫುರದ್ರೂಪಿ ಆದಂತಹ ಒಬ್ಬಳು ಹೆಣ್ಮಗಳು ಬಾವಿಯಿಂದ ನೀರನ್ನು ಕೊಡದಲ್ಲಿ ತುಂಬಿಕೊಂಡು ಇನ್ನೇನು ತನ್ನ ತಲೆ ಮ್ಯಾಗ ಇಟ್ಕೋಬೇಕಾಗಿತ್ತು. ಆ ಇಟ್ಕೋವಂಥ ಸಂದರ್ಭದೊಳಗೆ ತಲೆ ಮ್ಯಾಗ ಕೊಡ ಜಾರಬಾರ್ದು ಅಂಥೇಳಿ ಸಿಂಬಿ ಅಂಥೇಳಿ ಒಂದು ಇಟ್ಕೋತಾರೆ. ಅದು ಕೊಡಕ್ಕೆ ಮತ್ತು ತಲೆಗೆ ನಡಬರಕ್ಕೆ ಆಧಾರ ಇರಲಿ ಅಂಥೇಳಿ. ಆ ಸಿಂಬಿ ಜರದು ಬಿಡ್ತು. ಸಿಂಬಿ ಜರಿತು. ಸಿಂಬಿ ಜರಿಯೋ ಸಂದರ್ಭದೊಳಗೆ ಕೊಡ ಇಟ್ಕೋಲಿಕ್ಕೆ ಅವಳಿಗೆ ಆಗಲಿಲ್ಲ. ಆ ಸಿಂಬಿ ಹಿಡಿಯಲಾಕಂತ ಏನು ಹೋದಳು, ಸೆರಗು ಜರದು ಬಿಟ್ಟು. ಯಾವಾಗ ಆ ಹೆಣ್ಣು ಮಗಳ ಸೆರಗು ಜರಿತಲ್ಲ, ಆ ಸಂದರ್ಭದೊಳಗೆ ನೋಡ್ರಿ, ಎಂತಹ ಗುರುವಿನ ಸಂಗಡ ಇದ್ದಂತಹ ಶಿಷ್ಯ ಇದ್ದರೂ ಕೂಡ
ಆ ಶಿಷ್ಯನ ಮನಸ್ಸು ಅಂದ್ರೆ ಶರೀಫರ ಮನಸ್ಸು ಆ ಮಹಿಳೆ ಮೇಲೆ ಆಯ್ತು. ಕಣ್ಣುಗಳು ಏನೂ ಬ್ಯಾರೆ ಕಡೆ ನೋಡ್ಲೇ ಇಲ್ಲ. ಕೇವಲ ಶರೀಫರ ಕಣ್ಣ ದೃಷ್ಟಿ ಆ ಮಹಿಳೆಯ ಮೈ ಮೇಲೆ ಬಿತ್ತು. ದುಂಡಾದ ಮುಖ, ಜಿಂಕೆಯಂತಹ ಕಣ್ಣುಗಳು, ತೊಳೆದ ಮುತ್ತಿನಂತಹ ಅವಳ ಮೈಮಾಟ, ಸೆರಗು ಜರಿದ ನಂತರ ಅವಳ ವಕ್ಷಸ್ಥಳ, ಇದನ್ನೆಲ್ಲ ಸಂಪೂರ್ಣವಾಗಿ ಶರೀಫರು ನೋಡಿದ್ರು. ಶರೀಫರು ನೋಡಿದ್ದೇ ತಡ ಅವರ ಮನಸ್ಸಿನೊಳಗೆ ನಾನು ಈ ಸಿದ್ಧಿಗಾಗಿ ನಾನೇನಪ್ಪ ಅಂತಂದ್ರೆ ಸ್ನಾನ ಮಾಡಿ ಹೋಗಬೇಕಾಗಿತ್ತು, ಗುರು ನನಗೆ ಹೇಳ್ಯಾರು, ಶುಚಿರ್ಭೂತನಾಗಿ ಬಾ ಅಂತ ಹೇಳ್ಯಾರು ಅನ್ನೋದ್ರ ಪರಿವೇ ಇವರಿಗೆ ಮರೆತು ಹೋಯ್ತು. ತಾವು ಸ್ನಾನಕ್ಕೆಂದು ಬಂದೀವಿ ಅನ್ನೋದನ್ನು ಕೂಡ ಇದನ್ನು ಮರೆತು ಬಿಟ್ರು ಅವರು. ಆ ಶರೀಫರ ಮನಸ್ಸಿನಲ್ಲಿ ಈ ಮಹಿಳೆಯ ಮೇಲೆ ಮೋಹ ಹುಟ್ಟಿತು, ಆಸೆ ಹುಟ್ಟಿತು. ಆಸೆ ಹುಟ್ಟಿತು. ಆ ಮಹಿಳೆ ಏನ್ ಮಾಡಿಳು, ಅವಳಿಗೆ ಇವರು ಶರೀಫರ ಬಗ್ಗೆ ಅವಳಿಗೆ ವಿಚಾರ ಇಲ್ಲ. ಅವಳು ಯಥಾ ಪ್ರಕಾರ ನೀರು ತಗೊಂಡು ಹೋಗೋದು ಅಷ್ಟೇ ಅವಳ ಕೆಲಸ ಆಗಿತ್ತು. ಅವಳು ಆ ಶಿಂಬಿ ಏನು ತಲೆಮ್ಯಾಗಿಂದ ಇತ್ತಲ್ಲ ಅದನ್ನು ಮತ್ತೆ ಸರಿಯಾಗಿ ಮಾಡಿಕೊಂಡು ಕೊಡ ತಲೆಮ್ಯಾಗ ಇಟ್ಕೊಂಡು ತನ್ನ ಸೆರಗು ಸರಿ ಮಾಡಿಕೊಂಡು ಅವಳು ಒಂದೊಂದ ಕಟ್ಟಿಯನ್ನ ಮೇಲೇರಿ ಬರ್ತಾ 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 ಮೇಲೇರಿ ಬಂದಂಗ ಶರೀಫರ ಅವರು ಮನಸ್ಸಿನೊಳಗ ಮೋಹದ ಕಟ್ಟೆಯನ್ನ ಒಂದೊಂದು ಏರಿದಂಗ ಆಗ್ಲಿಕ್ಕತ್ತಿತ್ತು. ಮೋಹದ ಬಲೆಯಲ್ಲಿ ಶರೀಫರು ಸಿಕ್ಕಾಕೊಂಡು ಮೋಹ ಶರೀಫರನ್ನ ಜಗ್ತಾ ಇತ್ತು. ಅವಳು ತನ್ನಷ್ಟಕ್ಕೆ ತಾನು ಹೊರಟು ಹೋದಳು. ಶರೀಫರು ನೋಡ್ರಿ, ಅವಳು ಹೊರಟು ಹೋದರೂ ಕೂಡ ಅವಳ ಬಿಂಬವನ್ನ ತಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಬಿಟ್ಟಾರ. ಅವಳಿಗೆ ಶರೀಫರ ಪರಿಜ್ಞಾನ ಇಲ್ಲದೆ ಅವಳೇನೋ ಹೋದಳು. ಆದ್ರೆ ಶರೀಫರಿಗೆ ಅವಳ ಆ ಮೋಹದ ಬಲೆಯಲ್ಲಿ ಸಿಲುಕಿದಂಗೆ ಆಗಿ ಗುರು ಹೇಳಿದ ವಿಚಾರಗಳು ಬರಲಿಲ್ಲ, ತಾನು ಯಾರೆಂಬುದು ವಿಚಾರ ಬರಲಿಲ್ಲ, ನಾನು ಯಾಕಾಗಿ ಗುರುವಿನ ಸಂಗಡ ಇದ್ದೇನೆ, ನಾನು ಏನು ಮಾಡಬೇಕನ್ನುವಂತ ಎಲ್ಲ ಆ ಪರಿಜ್ಞಾನ ಏನಿತ್ತು ನಶಿಸಿ ಹೋಗಿಬಿಡ್ತು. ಯಾಕಂದ್ರ ಮೋಹ ಅಂದ್ರೆ ಅದೇ. ಒಬ್ಬ ಗುರು ಆಗ್ಬೇಕಂದ್ರ ಅರಿಷಡ್ವರ್ಗಗಳನ್ನ ಜಯಿಸಿದಾಗ ಮಾತ್ರ ಗುರು ಆಗ್ಲಿಕ್ಕೆ ಸಾಧ್ಯ. ಕೇವಲ ಮೇಲೆ ಶುಚಿರ್ಭೂತನಾಗಿ ನಾನೆಲ್ಲ ಕೈಂಕರ್ಯಗಳನ್ನ ಪೂಜಾ ಕೈಂಕರ್ಯಗಳನ್ನ ಮಾಡಿ ಮಂತ್ರಗಳನ್ನ ಉಚ್ಚಾರ ಮಾಡ್ತೀನಿ ಅಂತ ಹೇಳಿ ಎಲ್ಲ ಅನ್ಕೊಂಡ್ರು ಕೂಡ ಅರಿಷಡ್ವರ್ಗಗಳನ್ನ ಜಯಿಸೋದು ಬಹಳ ಕಠಿಣದ. ಅಂತಹದನ್ನ ಜಯಿಸಿದ್ರೆ ಮಾತ್ರ ಗುರುಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ಸುಲಭವಾಗಿಯೂ ಕೂಡ ಜಯಿಸಲು ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬಹಳ ಕಠಿಣ ಪರಿಶ್ರಮ ಬೇಕು, ನಿಶ್ಚಲವಾದ ಭಕ್ತಿ ಇರಬೇಕು, ಗುರುವಿನ ಆಶೀರ್ವಾದ ಇರಬೇಕು, ಪರಮಾತ್ಮನಲ್ಲಿ ಏಕ ಮಾತ್ರ ಸಂಕಲ್ಪ ಇರಬೇಕು, ಮತ್ಯಾವುದರ ಪರಿವು ಇರಬಾರದು. ಅಂದಾಗ ಮಾತ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ ಈ ಅಂಶಗಳನ್ನ ಜಯಿಸಲಿಕ್ಕೆ ಸಾಧ್ಯ. ಅಂತ ಶರೀಫರಿಗೆ ಕೂಡ ಮೋಹ ನೋಡ್ರಿ ಹೆಂಗ ಬೆನ್ ಹತ್ತಿತ್ತು. ಹೀಗಿದ್ದಾಗ ಎಲ್ಲೋ ಪಕ್ಕದಲ್ಲಿರುವಂತಹ ಗದ್ದೆಯಲ್ಲಿ ಒಬ್ಬಳು ಹೆಣ್ಮಗಳು ಕಸ ತೆಗಿಲಕತ್ತಾಳ. ಜೋಳ ಹಾಕಿರುವಂತಹ ಹೊಲದೊಳಗೆ ಕಸ ತೆಗಿಲಕತ್ತಾಳ. ಆದ್ರೆ ಯಾವುದೋ ಒಂದು ಬೀಡಾಡಿ ದನ ಬಂದು ಆ ಜೋಳದ ದಂಟಿಗೆ ಬಾಯಿ ಹಾಕ್ಯದ. ಆ ಹೆಣ್ಮಗಳು ಚೀರ್ಲಿಕತ್ತಾಳ ತನ್ನ ಗಂಡಗ, ಏನ್ರಿ ಬರ್ರಿ ಇಲ್ಲೇ, ಯಾವುದೋ ಒಂದು ಬಿಡಾಡಿ ದನ ಬಂದು ನಮ್ಮ ಹೊಲದೊಳಗಿನ ಜೋಳಕ್ಕೆ ಬಾಯಿ ಹಾಕೈತಿ ಅಂಥೇಳಿ ಆ ಹೆಣ್ಮಗಳು ಚೀರ್ಲಿಕತ್ತಾಳ. ಆ ಹೆಣ್ಮಗಳ ಚೀರಾಟ ಶರೀಫರ ಕಿವಿ ಮ್ಯಾಗ ಬಿತ್ತು. ಯಾವಾಗ ಶರೀಫರ ಕಿವಿ ಮ್ಯಾಗ ಈ ಚೀರಾಟ ಬಿತ್ತು ಏನು ಅಂತ ಹೇಳಿ ಹೊಳ್ಳಿ ತಿರುಗಿ ನೋಡ್ತಾರ, ಆಕೆಯ ಗಂಡ ಒಂದು ದೊಡ್ಡ ಬಾರ್ಕೋಲು ತಗೊಂಡು ಬಂದು, ಬಾರ್ಕೋಲು ಅಂತ ಹೇಳಿ ಕರೀತಾರ, ಬಾರ್ಕೋಲು ತಗೊಂಡು ಬಂದು ಆ ಬೀಡಾಡಿ ದನ ಏನು ಬಂದಿತ್ತಲ್ರಿ ಅದರ ಡುಬ್ಬದ ಮ್ಯಾಗ ಹಿಂಗ ಬಡದಲ್ಲ, ಆ ದನದ ಮೈ ಮ್ಯಾಗಿನ ತೊಗಲು ಸುಲಿಬೇಕು, ಆ ರೀತಿಯಾಗಿ ಬಡದ.
ಕೇವಲ ಯಕ್ಕಶ್ಚಿತ ಒಂದು ಜೋಳದ ದಂಟ, ಒಂದು ಜೋಳದ ಗಿಡ, ಅದನ್ನ ತಿಂದಂತಹ ದನಕ್ಕ ಆ ರೀತಿ ಬಡದ. ಶರೀಫ್ರು ಇದನ್ನೇನು ನೋಡಿದ್ರು ತತ್ಕ್ಷಣದಾಗ ತಾವು ಮಾಡಿರುವಂತಹ ತಪ್ಪಿನ ಅರಿವಾಯ್ತು. ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ನಿ, ಯಾರ್ದೋ ಹೊಲದೊಳಗೆ ನುಗ್ಗಿರುವಂತ ಕೇವಲ ಒಂದು ಜೋಳದ ಗಿಡ ತಿಂದಿತ್ತು ಆ ದನ. ಅದಕ್ಕೆ ಇಷ್ಟು ಬಾರಕೋಲುಗಳು. ನಾನೆಂತಹ ಪಾಪಿ, ಯಾರದೋ ಮನೆಯ ಹೆಣ್ಣು ಮಗಳ ಮೇಲೆ ನಾನು ಮೋಹಿಸಿಬಿಟ್ನಲ್ಲ. ಈ ಹೆಣ್ಣು ಮಗಳು ಯಾರದೋ ಒಬ್ಬರಿಗೆ ಮಗಳು, ಮತ್ಯಾರಿಗೋ ಒಬ್ಬರಿಗೆ ಏನಪ್ಪಾ ಅಂದ್ರ ತಂಗಿ, ಮತ್ಯಾರದೋ ಒಬ್ಬರಿಗೆ ಅಕ್ಕ, ಮತ್ಯಾರದೋ ಒಬ್ಬರಿಗೆ ಏನಪ್ಪಾ ಅಂತಂದ್ರ ಹೆಂಡತಿ. ಹೀಗಿದ್ದಾಗ ಪರರ ವಸ್ತು ಮ್ಯಾಗ ನಾನು ಕಣ್ಣು ಹಾಕಬಾರದಾಗಿತ್ತು. ಎಂತಹ ದೊಡ್ಡ ತಪ್ಪಾಯಿತು. ನನಗೆ ಎಂತಹ ಬಾರ ಕೋಲದಿಂದ ನನಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅವರ ಮನಸ್ಸಿನೊಳಗ ಪಶ್ಚಾತ್ತಾಪದ ಅಲೆಗಳ ಎಳ್ಳಿಕತ್ತು. ಶರೀಫ್ರಿಗೆ ಒಂದು ರೀತಿ ಹೆಂಗಾಯ್ತು ಅಂತಂದ್ರೆ ಬರಸಿಡಿಲು ಬಡದು ಬಿಡ್ತು. ಇಷ್ಟು ದಿವಸ ನಾನು ಮಾಡಿದ್ದಾದ್ರೂ ಏನು, ಇನ್ನು ಮಾಡಬೇಕಾಗಿದ್ದು ಏನು, ಯಾವುದೂ ನನಗೆ ಅರ್ಥ ಆಗದೆ ಹೋಯ್ತಲ್ಲ. ಗುರು ಗೋವಿಂದ ಭಟ್ಟರನ್ನ ನಾನು ಗಂಡನಾಗಿ ಸ್ವೀಕರಿಸಿದ್ದೆ. ಪಾರಮಾರ್ಥವನ್ನ ಬಯಸಿ ತಂದೆಯನ್ನ ನಾನು ಆಶ್ರಯಿಸಿದ್ದೆ. ಆದ್ರೆ ಅದನ್ನೆಲ್ಲ ಮರೆತು ನಾನು ಈ ಮೋಹದ ಬಲೆಯೊಳಗ ಸಿಲುಕಿಕೊಂಡಿರಲ್ಲ. ನಂದೆಂತಹ ಪಶ್ಚಾತ್ತಾಪದ ಜನ್ಮ. ಮನಸ್ಸಿನೊಳಗ ಶರೀಫರು ಪಶ್ಚಾತ್ತಾಪ ಪಡ್ಲಿಕ್ಕತ್ತಾರ. ಹೆಂಗ ಪಶ್ಚಾತ್ತಾಪ ಪಟ್ರು ಅಂತಂದ್ರ ಅದನ್ನ ಹೇಳಬಾರ್ದ್ರಿ. ಆ ರೀತಿ ಪಶ್ಚಾತ್ತಾಪ ಶರೀಫರಿಗೆ. ಗುರು ಗೋವಿಂದ ಭಟ್ರು ಹೇಳ್ಯಾರ, ನಿನಗೆ ವಿಶೇಷವಾದ ವಿದ್ಯೆಯನ್ನ ಕಲಿಸ್ತೀನಿ, ನೀನು ಶುಚಿರ್ಭೂತ ಆಗಿ ಬಾರಪ್ಪ ಮಗನ ಅಂತ ಅವ್ರು ಹೇಳ್ಯಾರ. ನಾನಿಲ್ಲಿ ಬಂದು ಏನ್ ಮಾಡ್ಲಿಕ್ಕತ್ತೀನಲ್ಲ, ನಾನೇನು ಬಂದ್ ಮಾಡ್ಲಿಕ್ಕತ್ತೀನಿ ಇಲ್ಲಿ, ಮತ್ತ ಹೊಲಸಿನೊಳಗ ಬಿದ್ದು ಒದ್ದಾಡ್ಲಿಕ್ಕತ್ತೀನಲ್ಲ. ನಂದೆಂಥ ಜನ್ಮ ಇರ್ಬೇಕ್ರಿ, ನಂದೆಂಥ ಜನ್ಮ ಇರ್ಬೇಕು. ಶರೀಫರು ಪಶ್ಚಾತ್ತಾಪ ಪಡ್ಲಿಕ್ಕತ್ತಾರ. ಶರೀಫರು ಗುರು ಗೋವಿಂದ ಭಟ್ರಿಗೆ ಶರೀಫರು ಅಂತಾರ ಮನಸ್ಸಿನೊಳಗ, ಗುರುವೇ, ನಿನಗ ನಾನು ಶಿಷ್ಯನಾಗಿ ಬರ್ಲಾಕ ಈ ಜನ್ಮದಲ್ಲಿ ಯೋಗ್ಯ ಅಲ್ಲ. ನಾನೊಬ್ಬ ಅಯೋಗ್ಯ. ನನ್ನಂಥವನನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಗುರುವೇ, ನಿನ್ನ ಸ್ಥಾನಕ್ಕ ಚ್ಯುತಿ ತಂದುಕೊಂಡು ಬಿಟ್ಟೆಲ್ಲಪ್ಪ. ಎಂತಹ ನಂದು ಈ ಜನ್ಮ, ಪಾಪಿ ಜನ್ಮ, ನಾನೆಂತ ಪಾಮರ. ಪಶ್ಚಾತ್ತಾಪ ಕಣ್ಣೀರು ಶಿಶುನಾಳದ ಶರೀಫಜ್ಜನವರ ಕಣ್ಣಲ್ಲಿ ಹೋಗ್ತಾ ಇದೆ. ಪಶ್ಚಾತ್ತಾಪದ ಕಣ್ಣೀರು. ಕೂಡಲೇ ಏನು ವಿಚಾರ ಮಾಡಿರು, ಇದಕ್ಕೆ ಪರಿಹಾರ ಏನು? ಯಾವ ಹೆಣ್ಣ ಮಗಳನ್ನ ನಾನು ಕಣ್ಣಿನಿಂದ ಮೋಹಿಸಿದ್ದೆ, ಅವಳ ಬಿಂಬವನ್ನ ನನ್ನ ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಿದ್ದೆ. ಆ ಮಹಾತಾಯಿನೇ ಈ ಹೊಲಸು ದೇಹವೆಂಬ ಅಂಗಿಯನ್ನ ಒಗೆದು ಒಣ ಹಾಕಿದಾಗ ಮಾತ್ರ ಈ ದೇಹ ಶುಚಿ. ಅವಾಗಲೇ ಇದು ನಿಜವಾದ ಸ್ನಾನ ಆಗ್ತತಿ. ಇದನ್ನ ಆ ಮಹಾತಾಯಿನೇ ಮಾಡಬೇಕು. ಅವಳು ಈ ದೇಹವನ್ನ ಒಗೆದು ಹಾಕಿದಾಗ ಮಾತ್ರ ಇದಕ್ಕ ಸ್ನಾನ ಕರ್ಮಾದಿಗಳಾದಂಗ. ಅಲ್ಲಿ ತಕ ಈ ಹೊಲಸು ದೇಹ ಯಾವುದೇ ಮಡಿ ಕಾರ್ಯಕ್ಕ ಯೋಗ್ಯ ಅಲ್ಲ ಅಂತ ಹೇಳಿ ತಿಳ್ಕೊಂಡ್ಬಿಟ್ರು. ಈ ಚಿಂತೆಯೊಳಗ ಶರೀಫರು ಅದೇ ಬಾವಿ ಕಟ್ಟಿ ಮ್ಯಾಲ ಕುಂತ ಆಕಾಶದೆತ್ತರಕ್ಕೆ ಮುಖ ಮಾಡಿ ಪಶ್ಚಾತ್ತಾಪದ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಆ ದಿನದ ಹೊತ್ತೆಲ್ಲ ಮುಗಿತಾ ಬಂತು. ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತು. ಶಿಷ್ಯ ಬರ್ತಾನ ಅಂತ ಹೇಳಿ ಗುರು ಗೋವಿಂದ ಭಟ್ರು ಕಾಯ್ತಾ ಇದ್ದುದು ಒಂದು ಕಡೆ, ನಾನು ಅಪವಿತ್ರನಾದೆ ಅನ್ನುವಂತಹ ಪಶ್ಚಾತ್ತಾಪ ಶಿಷ್ಯನಿಗೆ ಒಂದು ಕಡೆ. ಇಬ್ಬರೂ ಕಾಯ್ಕೊಂತ ಕುಂತಾರ. ಶಿಷ್ಯ ಬರ್ತಾನಂತ ಕಾಯ್ಲಿಕ್ಕತ್ತಾರ. ನಾನು ಯಾವಾಗ ಈ ಹೊಲಸು ದೇಹದ ಶುಚಿ ಮಾಡ್ಕೊಂತೀನಿ ಅಂತ ಹೇಳಿ ಇವ್ರು ಕಾಯ್ಲಿಕ್ಕತ್ತಾರ. ಬರಬರ್ತ ರಾತ್ರಿ ಆಯ್ತು. ಸ್ಮಶಾನ ಮೌನ ಆಯ್ತು. ಯಾರು ಆ ಬಾವಿ ಕಡೆ ಸುಳಿತಾ ಇಲ್ಲ. ಕೇವಲ ದೂರದಲ್ಲಿ ನರಿ, ತೋಳಗಳು, ಕಾಗಿಗಳು, ನಾಯಿಗಳು ಬೊಗಳುವ ಶಬ್ದ, ಗೂಗೆ
ಕೂಗುವ ಶಬ್ದ ಇವು ಅಷ್ಟೇ ಇದಾವ. ಶರೀಫರು ಬಾವಿ ಕಟ್ಟಿ ಮ್ಯಾಗ ಕುಂತಂತವ್ರು ಕದಲಿಲ್ಲ. ಸ್ಮಶಾನ ಮೌನವಾದಂತಹ ವಾತಾವರಣದಲ್ಲಿ ಪಶ್ಚಾತ್ತಾಪದಿಂದ ಅವರ ದೇಹವನ್ನ ದಂಡಿಸ್ತಾ ಇದ್ದಾರೆ. ಪಶ್ಚಾತ್ತಾಪದಿಂದ ದೇಹವನ್ನ ದಂಡಿಸ್ತಾ ಇದ್ದಾರೆ. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ರು, ಇಲ್ಲ ಏನಾದರೂ ಮಾಡಿ ಆ ಹೆಣ್ಣುಮಗಳ ಕೈಕಾಲ ಬಿದ್ದು ಅವಳಿಂದ ನಾನು ಶುಚಿರ್ಭೂತ ಆಗಲೇಬೇಕು, ಅಲ್ಲಿವರೆಗೂ ಈ ದೇಹಕ್ಕೆ ಮುಕ್ತಿನೇ ಇಲ್ಲ ಅಂಥೇಳಿ ತೀರ್ಮಾನಿಸ್ಕೊಂಡ್ಬಿಟ್ರು. ಈ ತೀರ್ಮಾನಕ್ಕೆ ಬರುವಂತ ಸಮಯ ಎಷ್ಟಾಗಿಬಿಟ್ಟಿತ್ತು ಅಂದ್ರೆ ಮರುದಿವಸನ ಬೆಳಗ್ಗೆ ಸಮಯ ಬಂದ್ಬಿಟ್ಟಿತ್ತು. ನಿಧಾನವಾಗಿ ಮತ್ತು ಸೂರ್ಯನ ಉದಯ ಆಗ್ಲಿಕ್ಕೆ ಹತ್ತಿತ್ತು. ಅವಾಗ ಏನು ಸ್ನಾನ ಇಲ್ಲ, ಏನಿಲ್ಲ ನೋಡ್ರಿ. ನಿನ್ನೆನೂ ಸ್ನಾನ ಇಲ್ಲ, ಇವತ್ತೂ ಸ್ನಾನ ಇಲ್ಲ. ತಮ್ಮ ಬಟ್ಟೆಗಳನ್ನು ಹಾಕೊಂಡು ಆ ಹೆಣ್ಣ ಮಗಳ ಎಲ್ಲಿದಾಳ ಅಂತ ಹೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ರು. ಯಾವ ಊರಿಂದ ಯಾವ ಕಡೆಯಿಂದ ಬಂದಳೋ ಆ ಊರಿನ ಕಡೆ ಪಾದವನ್ನ ಬೆಳೆಸಿದ್ರು. ಊರೊಳಗ ನಡ್ಕೊಂತ ಹೊಂಟ್ರು. ರಸ್ತೆ ಮೇಲೆ ನೋಡ್ರಿ, ಮುಂಜಾನೆ ಆ ಹಳ್ಳಿಗಳ ಭಾಗದಾಗ ಜನ ಕೆಲಸಕ್ಕೆ ಹೋಗೋದು, ಬಹಿರ್ದೆಸೆಗೆ ಹೋಗುವುದು, ಇದೆಲ್ಲ ಸರ್ವೇ ಸಾಮಾನ್ಯ. ಅವಾಗ ಬೆಳಿಗ್ಗೆ ಸಮಯದಲ್ಲಿ ರಸ್ತೆ ಮೇಲೆ ಬಂದಂತ ಜನ ಶರೀಫ್ ಅಜ್ಜರನ್ನು ನೋಡಿ, ಓಹೋ ಶರೀಫರು ನಮಸ್ಕಾರ ರೀ ಅಪ್ಪ, ಈಗೆದ್ರೇನು? ಅವಾಗ ಶರೀಫರಿಗೆ, ಎದ್ದೇನಪ್ಪ ಎದ್ದೇನೆ, ಈಗ ಎಚ್ಚೆತ್ತುಕೊಳ್ತಾ ಇದ್ದೇನೆ ಅನ್ನುವಂತಹ ಮಾತುಗಳನ್ನ ಮಾತಾಡ್ಲಿಕ್ಕತ್ರು. ಎದುರಿಗಿದ್ದಂಥ ವ್ಯಕ್ತಿಗಳನ್ನವರು, ಯಾಕೆ ಶರೀಫರು ಹಿಂಗೆ ಮಾತಾಡ್ತಾರ, ಏನ್ರಿ ಕೇಳ್ರಿ ಏನ್ರಿ ಹೇಳ್ತಾರೋ, ಅವ್ರ ಮಾತುಗಳು ಯಾವಾಗಲೂ ಹಿಂಗೆ ಇರ್ತಾವು, ಈಗೂ ಹಿಂಗೆ ಮಾತಾಡ್ಲಿಕ್ಕತ್ತಾರಲ್ಲ ಅಂಥೇಳಿ ಹಂಗೆ ನಮಸ್ಕಾರ ಮಾಡಿ 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 ಜನ ಹೋಗ್ತಿತ್ತು. ಆದ್ರೆ ಇವ್ರ ತಲೆಯೊಳಗೇನು, ಆ ಮಹಿಳೆ ಯಾರು, ಅವಳನ್ನ ಹುಡುಕ್ಯಾಡ ಅವಳ ಕಡೆಯಿಂದ ನಾ ಶುಚಿ ಆಗಬೇಕು ಅನ್ನುವಂಥದ್ದು ಇವ್ರ ತಲೆಯಾಗ. ಅವಾಗ ಆ ಊರನ್ನ ಸೇರಿದ್ರು. ಎಲ್ಲರ ಮನಿ ನೋಡ್ಕೊಂತ ಬರ್ಲಾಕತ್ತಿದ್ರು. ಒಂದು ಮನೆಯ ಮುಂದೆ ಈ ಬಾವಿಯಿಂದ ಏನ್ ನೀರು ತಗೊಂಡು ಹೋಗಿದ್ದಳಲ್ಲ, ಇವಳು ರಂಗವಲ್ಲಿಯನ್ನ ಹಾಕ್ತಾ ಇದ್ದಳು. ರಂಗವಲ್ಲಿಯನ್ನ ಹಾಕ್ತಾ ಇರೋದನ್ನ ಶರೀಫ್ ಅಜ್ಜನವ್ರು ನೋಡ್ರು. ಓಹ್, ನಿನ್ನೆ ಬಾವಿ ಹತ್ತಿಕ ಏನಪ್ಪಾ ಅಂತಂದ್ರೆ ಬಂದಂತ ಹೆಣ್ಮಗಳು ಇವಳಿಂದನ ನನಗ ಏನಪ್ಪಾ ಅಂತಂದ್ರೆ ಮುಕ್ತಿ ಅಂಥೇಳಿ ಶರೀಫ್ ಅಜ್ಜನವ್ರು ಇವ್ರ ಮನಿ ಮುಂದೆ ಬರ್ಲಿಕ್ಕೆ ಹತ್ರು. ಅವಾಗ ನೋಡ್ರಿ, ಆ ಹೆಣ್ಮಗಳು ಏನ್ ಮಾಡ್ಲು, ಯಾರೋ ನಮ್ಮ ಮನಿ ಹತ್ರಕ್ಕೆ ಬರ್ಲಾಕತ್ತಾರಲ್ಲ ಅಂಥೇಳಿ ಅವಳಿಗೆ ಅನಿಸ್ತು. ಇವ್ರು ಯಾರು ಅಂತ ಗೊತ್ತಿಲ್ಲ, ಯಾರೋ ನಮ್ಮ ಮನಿ ಹತ್ತಿಕ್ಕೆ ಪರಪುರುಷ ಬರ್ಲಿಕ್ಕತ್ತಾನ. ಅವಾಗ ನಾನಿಲ್ಲಿರೋದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ರಂಗವಲ್ಲಿ ಏನು ಹಾಕ್ತಾ ಇದ್ದಳು, ರಂಗೋಲಿ ಏನು ಹಾಕ್ತಾ ಇದ್ದಳು, ಅದನ್ನ ಅರ್ಧಕ್ಕ ನಿಲ್ಲಿಸಿ ಎದ್ದು ಒಳಗೆ ಹೋದಳು. ಒಳಗ ಮಾವ ಇದ್ದಾನ. ಮಾವಗೆ ಹೇಳ್ತಾ ಇದ್ದಾಳ, ಮಾವರ ಯಾರೋ ನಮ್ಮ ಮನಿ ಕಡೆ ಬರ್ಲಿಕ್ಕತ್ತಾರ ನೋಡ್ರಿ. ಅವಾಗ ಮಾವ ಅಲ್ಲೇ ಕುರ್ಚಿ ಮ್ಯಾಗ ಕುಂತಿದ್ದ. ಸ್ವಲ್ಪ ಬಾಗಿಲಲ್ಲಿ ಬಗ್ಗಿ ನೋಡಿದ, ಯಾರಿರಬಹುದು ಅಂತ ಹೇಳಿ ನೋಡಿದ್ರಿ ಶರೀಫರು. ಮಾವನಿಗೆ ಗೊತ್ತಾಯ್ತು, ಓ ಇವರು ಶರೀಫರು ನಮ್ಮ ಮನೆ ಕಡೆ ಬರ್ತಾ ಇದ್ದಾರೆ. ಯಾವುದೇ ನಾವು ಏನಪ್ಪಾ ಅಂತಂದ್ರೆ ಅವರಿಗೆ ಸೂಚನೆ ಕೊಟ್ಟಿಲ್ಲ, ಆದೇಶ ಮಾಡಿಲ್ಲ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿ. ಮತ್ತ ಅವ್ರ ಯಾವುದೂ ಕಾರಣಕ್ಕೆ ಬೇರೆಯವ್ರ ಮನೆಗೆ ಹೋದವ್ರಲ್ಲ, ಬೇರೆಯವ್ರ ಹೊಸ್ತಲು ತುಳಿದವ್ರಲ್ಲ. ಅಂತವ್ರು ನಮ್ಮ ಮನೆ ಕಡೆ ಯಾಕೆ ಬರ್ಲಿಕ್ಕತ್ತಾರ? ನಮ್ಮದು ಯಾವ ಜನ್ಮದ ಪುಣ್ಯವೋ ಏನೋ, ಈ ಪುರುಷ ನಮ್ಮ ಮನೆಗೆ ಬರ್ಲಕ್ಕತ್ತಾನಲ್ಲ ಅಂಥೇಳಿ ಅವ್ರ ಮಾವ, ಇಂತಹ ಮಹಾಪುರುಷ ನಮ್ಮ ಮನೆಗೆ ಬರ್ಲಿಕ್ಕತ್ತಾನ ಅಂತ ಹೇಳಿ ಸಂತೋಷ ಆ ಮಾವನ ಕಣ್ಣಲ್ಲಿ. ಶರೀಫರು ಹೋಗಿ ಅವರ ಮನೆಯ ಬಾಗಿಲಲ್ಲಿ ನಿಂತರು. ಯಾರಿದ್ದೀರಿಪ್ಪ ಒಳಗ? ಅವಾಗ ನೋಡ್ರಿ ಮಾವ ಹೊರಗೆ ಬಂದ.
ಓ ಶರೀಫನವರು, ಯಾಕಪ್ಪ ಯಪ್ಪ ಶರೀಫ ಯಪ್ಪ ಹೊರಗೆ ನಿಂತಿಯಲ್ಲ, ಬಾ ಒಳಗೆ ಅಂಥೇಳಿ ಕರೆದ್ರು. ಇಲ್ಲ ಇಲ್ಲ, ನಾನು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನೀವು ನನಗೊಂದು ಮಾತು ಕೊಟ್ರೆ ನಾನು ನಿಮ್ಮ ಮನೆಗೆ ಒಳಗೆ ಬರ್ತೀನಿ ಅಂತ ಹೇಳಿದ್ರು. ಅವಾಗ ಮಾವ ನೋಡ್ರಿ, ಇದೆಂತ ಬಯಸದೇ ಬಂದ ಭಾಗ್ಯ. ಬಾ ಅಂದವ್ರ ಮನೆಗೆ ಹೋಗಲಾರದಂತಹ ಶರೀಫ, ನಾವು ಏನೋ ಆದೇಶವನ್ನ ಕೊಟ್ಟಿಲ್ಲ, ಅವರಿಗೆ ಸ್ವಾಗತವನ್ನ ಮಾಡಿಲ್ಲ, ಬಾ ಅಂತ ಹೇಳಿಲ್ಲ, ಆದ್ರೂ ನಮ್ಮ ಮನೆಗೆ ಬಂದು ಬಾಗಲಾಗ ನಿಂತಾನಲ್ಲ, ಯಾಕೆ ಹಿಂಗ ಯಾಕೆ ಹಿಂಗ? ಯಪ್ಪ ಶರೀಫ, ನಿನಗ ನಾವು ಏನು ಬೇಕಾದ್ರೂ ಕೊಡ್ಲಾಕ್ ಸಿದ್ಧ ಇದ್ದೀವಪ್ಪ, ಬಾಗ್ಲಾಗ ನಿಲ್ಲಬೇಡಪ್ಪ ತಂದೆ, ಒಳಗೆ ಬಾ ಅಂತ ಹೇಳಿ ಕರೆದ್ರು. ಇಲ್ಲ, ನಾನು ಬೇಡುವಂತಹ ಭಿಕ್ಷೆಯನ್ನ ನೀವು ಕೊಡ್ತೀನಿ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಇಲ್ಲ ಅಂದ್ರೆ ಬರುದಿಲ್ಲ ಅಂದ್ರು. ಅವಾಗ ಆ ಮಾವ ವಿಚಾರ ಮಾಡಿದ, ಶರೀಫರು ಭಿಕ್ಷಾ ಬೇಡ್ತಾರಂದ್ರೆ ಏನು ಬೇಡ್ತಾರೋ ಭಾಳ ಅಂದ್ರ ಏನು ಬೇಡ್ಯಾರವರು? ಗುರುವಿನ ಮನೆಗೆ ಅಂದ್ರೆ ಗೋವಿಂದ ಭಟ್ರ ಮನೆಗೆ ಏನೋ ಜ್ವಾಳ ಕಾಳ ಬೇಡ್ತಿರ್ಬೇಕು, ಇಲ್ಲ ಒಂದೆರಡ ಕಾಸು ದುಡ್ಡು ಬೇಡ್ತಿರ್ಬೇಕು, ಇದಕ್ಕೆ ಹೆಚ್ಚಿಂದ ಏನು ಬೇಡ್ಯಾರು? ಹಂಗ ಬೇಡೋರು ಅಲ್ಲ ಅವರು. ಆದ್ರೂ ಬೇಡ್ಯಾರಂದ್ರ ಆಹಾರ ಒಂದೆರಡು ದುಡ್ಡನ್ನ ಬಿಟ್ಟ ಬೇರೆ ಏನೋ ಬೇಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಪ್ಪ ಯಪ್ಪ, ನಾನು ಕೊಡ್ತೀನಿ, ನಿನಗೆ ಏನು ಬೇಕಲ್ಲ ನಾ ಕೊಡ್ತೀನಿ, ನೀ ಒಳಗೆ ಬಾ ಅಂದ್ರು. ಆದ್ರೆ ಶರೀಫ್ನವ್ರು ಹಂಗೆ ಬರಲಿಲ್ಲ. ನೀನು ಕೊಡ್ತೀನಿ ಅಂತ ಹೇಳಿ ನನಗೆ ಪ್ರಮಾಣ ಮಾಡು, ಕೊಡ್ತೀನಿ ಅಂತ ಪ್ರಮಾಣ ಅಂದಾಗ ಅವರ ಮಾವ ಹಿಂದೆ ನೋಡ್ಲಿಲ್ಲ, ಮುಂದೆ ನೋಡ್ಲಿಲ್ಲ, ಯಾವ ವಿಚಾರ ಇಲ್ದ, ಆಯ್ತು ನಾನು ಪ್ರಮಾಣ ಮಾಡೇ ಹೇಳ್ತೀನಿ, ನೀನು ಒಳಗೆ ಬಾ ತಂದೆ ಅಂತ ಹೇಳಿ ಆ ಶರೀಫರ ಕೈ ಮ್ಯಾಗ ತನ್ನ ಕೈ ಇಟ್ಟ ಪ್ರಮಾಣ ಮಾಡಿದ. ಶರೀಫ್ ಅಜ್ಜನವ್ರು ಒಳಗೆ ಬಂದ್ರು. ಬಾಯಪ್ಪ ಕೊಂಡು ಕೊಂಡು. ಯಾಕೆಪ್ಪ ಬೆಳಿಗ್ಗೆ ನನ್ನಂತಹ ಪಾಮರ ಮನೆಗೆ ನಿನ್ನಂತಹ ಮಹಾಪುರುಷ ಬರ್ಲಿಕ್ಕೆ ಕಾರಣ ಆದ್ರೂ ಏನು? ಯಾವ ಭಿಕ್ಷೆಯನ್ನ ನಾನು ನಿನಗೆ ನೀಡ್ಲಿ? ನಿನ್ನಂತಹ ಮಹಾಪುರುಷ ಭಿಕ್ಷೆ ಬೇಡ್ತಾನಂದ್ರ ನನ್ನ ನಾಲಿಗೆಯನ್ನ ಕತ್ತರಿಸಿ ನಿನ್ನ ಪಾದ ಮ್ಯಾಗ ಇಡ್ತೀನಪ್ಪ ತಂದೆ ಅಂತ ಹೇಳಿ ಮಾವ ಎಷ್ಟು ಸಹೃದಯದಿಂದ ಹೇಳಲಿಕ್ಕತ್ತಾನ ನೋಡ್ರಿ. ಅದೆಂತಹ ಭಕ್ತಿ ಇರಬೇಕು. ಶರೀಫರ ಜಾತಿ ಯಾವುದು, ಗುರು ಗೋವಿಂದರ ಭಟ್ರ ಜಾತಿ ಯಾವುದು, ಇವರ ಜಾತಿ ಯಾವುದು, ಅದ್ಯಾವುದೂ ಸಂಬಂಧವಿಲ್ಲ. ಭಕ್ತಿಗೆ ಯಾವ ಜಾತಿ ಇರ್ತದ್ರಿ? ಭಕ್ತಿಗೆ ಯಾವ ಜಾತಿ? ಮೇಲು ಕೀಳೆಂಬ ಭಾವನೆಗಳಿಲ್ಲ, ಜಾತಿ ಮತ ಪಂಥಗಳೆಂಬ ಕಟ್ಟಲೆಗಳಿಲ್ಲ. ಭಕ್ತಿಗೆ ಯಾವ ಕಟ್ಟಲೆಗಳೂ ಇಲ್ಲ. ಹೀಗಿದ್ದಾಗ ಶರೀಫ್ರಂದ್ರು, ನೋಡ್ರಿ, ನಿಮ್ಮ ಮನೆಯ ವಸ್ತು ಒಂದು ನನಗೆ ಬೇಕಾಗೈತಿ, ನಿಮ್ಮ ಮನೆಯ ವಸ್ತು ಒಂದು ನನಗೆ ಬೇಕಾಗೈತಿ. ಆ ವಸ್ತುವನ್ನ ನೀವು ಕೊಟ್ರೆ ನನಗೆ ಬಹಳ ಸಂತೋಷ ಆಗ್ತೈತಿ. ನೋಡ್ರಿ, ವಸ್ತು ಬೇಕಾಗೈತಿ ಅಂತಂದ್ರ ಬಹಳ ಅಂದ್ರ ಮತ್ತೇನು ಬೇಡ್ಯಾರು? ಏನೋ ಹೊಸ ಬಟ್ಟೆಗಳನ್ನ ಬೇಡ್ತಿರ್ಬೇಕು, ಸ್ವಲ್ಪ ಕಾಳು ಕಡಿಗಳ ಚೀಲ ಒಂದ್ ಎರಡು ಎಕ್ಸ್ಟ್ರಾ ಬೇಡ್ತಿರ್ಬೇಕು, ಸ್ವಲ್ಪ ದುಡ್ಡು ಹೆಚ್ಚಿಗೆ ಬೇಡ್ತಿರ್ಬೇಕು, ಪಾತ್ರೆ ಪಗಡೆಗಳು ಇರ್ಲಾಕಿಲ್ಲ ಅದನ್ನೇನೋ ಬೇಡ್ತಿರ್ಬೇಕು, ಅಥವಾ ಉರೋಲಿಗೆ ಅಂತಂದ್ರ ಅಡಿಗೆ ಮಾಡ್ಲಿಕ್ಕೆ ಒಲೆಗೆ ಕಟ್ಟಿಗಳೇ ಬೇಕಾತಾವ, ಉರುವಲು ಅಂತ ಹೇಳಿ ಕರಿತೀವಲ್ಲ, ಒಂದು ಹರಿ ಉರುವಲಾದ್ರೂ ಬೇಕಾಗಿರ್ಬೇಕು ಅಂತ ಹೇಳಿ ಮಾವನ ತಲೆಯೊಳಗ ಈ ವಿಚಾರ. ಆದ್ರೆ ಶರೀಫರ ವಿಚಾರನ ಬೇರೆ. ನಿಮ್ಮ ಮನೆಯ ವಸ್ತು ಒಂದು ಬೇಕಾಗಿತ್ತಿ, ಅದನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಅದನ್ನ ನೀವು ಕೊಡಬೇಕು ಅಂತ ಹೇಳಿ ಹಠ ಹಿಡಿದ್ರು. ಆಯ್ತಪ್ಪ, ಏನು ಯಾವ ವಸ್ತು ಹೇಳು ಅಂತ ಹೇಳಿ ಮಾವ ಕೇಳಿದ. ಅವಾಗ ಶರೀಫ್ರಂದ್ರು, ನಿಮ್ಮ ಸೊಸೆಯನ್ನ ಸ್ವಲ್ಪ ಕರಿತೀರೇನು? ಅವಾಗ ಮಾವಗ ಚಿಂತೆ, ನನ್ನ ಸೊಸೆಯನ್ನ ಕರಿಲಿಕ್ಕತ್ತಾರಲ್ಲ, ಏನಿದು? ಆವಾಗ ಆಯ್ತು ಕರಿತೀನಪ್ಪ ಅಂತ ಹೇಳಿ. ನೋಡ್ರಿ, ಮಾವ ಸೊಸೆಯನ್ನ ಕರೆದ. ಸೊಸೆ ಹೆಸರು ಚಿನ್ನಮ್ಮ. ನೋಡ್ರಿ, ಚಿನ್ನದಂತ ಹುಡುಗಿ ಚಿನ್ನಮ್ಮ ಅವಳ ಹೆಸರು.
ಮಾವನ ಹೆಸರು ಶರಣಪ್ಪ. ಶರಣಭಾವವನ್ನೇ ಹೊಂದಿರುವಂತಹ ಶರಣಪ್ಪ. ಸೊಸೆ ಚಿನ್ನದಂತ ಹುಡುಗಿ ಚಿನ್ನಮ್ಮ. ಮಾವ ಸೊಸೆಯನ್ನ ಕರೆದ, ಯವ್ವ ಚಿನ್ನಮ್ಮ, ಮಹಾಪುರುಷರು ಕರಿಲಿಕ್ಕತ್ತಾರ, ಬಾ ಯವ್ವ ಹೊರಗೆ. ಚಿನ್ನಮ್ಮ ತಲಿ ಮ್ಯಾಗ ಶರಗ್ ಹಾಕೊಂಡು ನಾಚುತ್ತ ನೆಲ ನೋಡ್ಕೊಂತ ಬಂದು ಕಂಬದ ಮರೆ ಮಾಡಿ ನಿಂತಳು. ಏನ್ರಿ ಮಾವಾರ, ಯಾಕೆ ಕರೆದ್ರಿ ನನ್ನ? ಇಲ್ವಾ, ಮಹಾಪುರುಷರು ನಿನ್ನನ್ನ ಕರೆದಾರ ಬಾ ಅಂತ ಹೇಳಿ ಮಾವ ಅಂದ. ಚಿನ್ನಮ್ಮ ಹೊರಗೆ ಬಂದು ನಿಂತಳು. ಅವಾಗ ಮಾವ ಅಂತಾನ, ಶರಣಪ್ಪ ಅಂತಾನ, ಯಪ್ಪ ಯಪ್ಪ ನೋಡು, ನಿನ್ನ ಮಗಳು ಬಂದು ನಿಂತಾಳ ನೋಡು ಅಂಥೇಳಿ ಶರೀಫ್ರಿಗಂದಾಗ, ಶರೀಫರ ಹೃದಯದಲ್ಲಿ ಜ್ವಾಲಾಮುಖಿ ಸಿಡಿದಂತಹ ಸ್ಫೋಟ. ಶರೀಫರ ಹೃದಯದಲ್ಲಿ ಜ್ವಾಲಾಮುಖಿ ಸಿಡಿದಂತಹ ಸ್ಫೋಟ. ಏನದು? ಶರೀಫರ ಅದು ಹೃದಯದೊಳಗೆ ಅಲ್ಲೋಲ ಕಲ್ಲೋಲ. ಮಗಳು ಬಂದು ನಿಂತಾಳ ನೋಡು ಅಂತ ಹೇಳಿಬಿಟ್ರು ಮಾವ. ಶರೀಫ್ರಂದ್ರು, ಶರಣಪ್ಪ ಅವ್ರ, ಈ ಮಾತು ಅನ್ಬ್ಯಾಡ್ರಿ ನೀವು. ಮಗಳಂತ ಹೇಳಿ ಅವಳಿಗೆ ಅನಾಕ್ ಹೋಗ್ಬೇಡ್ರಿ. ನಾನು ಅವಳ ತಂದೆಯಾಗುವಂತಹ ಸ್ಥಾನದಲ್ಲಿ ಇಲ್ಲ. ಯಾಕಂತಂದ್ರ ನಿಮ್ಮ ಮಗಳು ನಿನ್ನೆ ದಿವಸ ನೀರಿಗೆ ಬಂದಿದ್ದಳು, ಬಾವಿಗೆ. ಅವಾಗ ಆ ಸಂದರ್ಭದೊಳಗೆ ನಾನು ಸ್ನಾನಕ್ಕೆ ಅಲ್ಲಿ ಹೋಗಿದ್ದೆ. ನನ್ನ ಮನಸ್ಸು ಕ್ಷಣ ಮಾತ್ರ ನಿಮ್ಮ ಸೊಸೆಯ ಮ್ಯಾಗ ಏನಪ್ಪಾ ಅಂತಂದ್ರ ದೃಷ್ಟಿ ಆಯ್ತು. ನನ್ನ ಕಣ್ಣ ದೃಷ್ಟಿ ನಿಮ್ಮ ಸೊಸೆಯ ಅಂಗಾಂಗವನ್ನೆಲ್ಲ ನೋಡಿಬಿಟ್ಟಿತು. ಅದಕ್ಕೆ ಇವತ್ತು ನಾನು ಒಂದು ಭಿಕ್ಷೆಯನ್ನ ಬೇಡ್ಲಿಕ್ಕೆ ಬಂದೀನಿ ಅಂಥೇಳಿ ಶರೀಫ್ರು ಅಂದ್ರು. ಮಾವಗ ಬರಸಿಡಿಲು ಬಿಡಿತೀಗ. ಮಾವೇನು ತಿಳ್ಕೊಂಡೀಗ, ಶರೀಫ್ರು ನನ್ನ ಸೊಸೆಯನ್ನ ನೋಡ್ಯಾರ, ಇವಳ ಅಂಗವನ್ನ ಇವರು ದೃಷ್ಟಿ, ಅವಳ ಅಂಗದ ಮ್ಯಾಗ ಇವರು ದೃಷ್ಟಿ ಬಿದ್ದದ, ಇನ್ನು ಭಿಕ್ಷಾರೆ ವಸ್ತು ಕೂಡ ಅನ್ಲಿಕ್ಕತ್ತಾರ, ಇನ್ನೇನು ಕೇಳ್ತಾರಪ್ಪ ಅಂತ ಹೇಳಿ ಮಾವನ ಹೃದಯದೊಳಗ ಬರಸಿಡಿಲು ಬಡದಂಗಾಯ್ತು. ಮಾವನ ಬಾಯಿ ತೊದಲಾಕೈತು, ಕಾಲುಗಳ ನಡಗಲಾಕೈತು. ಚಿನ್ನಮ್ಮ ಗಾಬರಿಯಾಗಿ ನೋಡ್ಲಾಕತ್ತಳು. ಯವ್ವ, ಇದೇನು ಬತ್ತ ಪರಿಸ್ಥಿತಿ ಅಂದಳಕ್ಕೆ. ಆವಾಗ ಮಾವಂದ, ಯಪ್ಪ ಏನು ನಿನ್ನಂತಹ ಮಹಾಪುರುಷನ ಬಾಯಿಯಲ್ಲಿ ಇಂತಹ ಮಾತು? ಇನ್ಯಾವ ಭಿಕ್ಷೆ ನನಗ ಕೂಡಂತ ಕೇಳ್ತೀಯಪ್ಪ ನೀ? ಅಂದ್ರೆ ಏನು ಕೇಳ್ತಾನೋ ಏನೋ, ಯಾಕಂದ್ರೆ ಈಗಾಗಲೇ ಪ್ರಮಾಣ ಬೇರೆ ಮಾಡಿಬಿಟ್ಟಾನ ಮಾವ, ಇನ್ನೇನು ಕೇಳ್ತಾನೋ ಏನೋ ಅಂದಂಗ. ಅವಾಗ ಶರೀಫ್ರಂದ್ರು, ಶರಣಪ್ಪ ಅವ್ರ, ಗಾಬರಿ ಆಗ್ಬೇಡ್ರಿ ಯವ್ವ, ತಾಯಿ ನೀನು ಗಾಬರಿ ಆಗ್ಬೇಡವಾ ಯವ್ವ, ಗಾಬರಿ ಆಗ್ಬೇಡ. ಶರೀಫ್ರ ಆ ಕಡೆ ನೋಡ್ರು. ಎಣ್ಣೆ ಉಂಡಂತಹ ಬಾರ್ಕೋಲು, ತೊಗಲಿನ ಬಾರ್ಕೋಲು, ದನಗಳಿಗೆ ಹೊಡೆಯುವಂತ ಬಾರ್ಕೋಲು ಅವ್ರ ಮನ್ಯಾಗ ಜೋತ್ ಬಿಟ್ಟಿದ್ರು. ಶರೀಫರು, ಅಗೋ ಅಲ್ಲಿ ನೋಡು, ಅಲ್ಲೊಂದು ಬಾರ್ಕೋಲ್ ಐತಿ, ಅದನ್ನ ತಗೋ ಚಿನ್ನಮ್ಮ, ಆ ಬಾರ್ಕೋಲ್ ತಗೋ, ಮಹಾತಾಯಿ ಆ ಬಾರ್ಕೋಲ್ ತಗೋ. ನಿನ್ನ ತೋಳಿನೊಳಗ ಎಷ್ಟು ಶಕ್ತಿ ಐತೋ ಅಷ್ಟು ಶಕ್ತಿಯನ್ನೆಲ್ಲ ಉಪಯೋಗಿಸಿಕೊಂಡು ನನ್ನ ಮೈಯ ಬಾಸುಂಡೆ ಬರುವಂಗ, ನನ್ನ ತೊಗಲ ಹರದ ರಕ್ತ ಚಿಮ್ಮುವಂಗ ನನಗ ಹೊಡಿ ತಾಯಿ ಅಂತ ಹೇಳಿ ಅವಳ ಕಾಲ ಮ್ಯಾಗ ಶಿಶುನಾಳದ ಶರೀಫಜ್ಜನವ್ರು ಬಿದ್ರಲ್ರಿ. ಅದು ಎಂಥ ಸನ್ನಿವೇಶ ಇರಬೇಕು, ಅದೆಂಥ ಸನ್ನಿವೇಶ ಇರಬೇಕು. ನನ್ನ ತೊಗಲ ಹರದ ಮೈಯೊಳಗಿನ ರಕ್ತ ಚಿಮ್ಮಿ ಬರುವ ತಕ ನಿನ್ನ ರಟ್ಟಿಯೊಳಗ ಎಷ್ಟು ಶಕ್ತಿ ಐತಲ್ಲ, ಆ ಶಕ್ತಿಯನ್ನೆಲ್ಲ ಉಪಯೋಗಿಸಿ ನನಗ ಹೊಡಿತಾಯಿ ಅಂದ್ರು. ಮಾವನ ಮನಸ್ಸು ಹಗರು ಒಂದು ಕಡೆ ಆಗಿತ್ತು, ಅಷ್ಟೇ ದುಃಖ ಒಂದು ಕಡೆ ಆಗ್ಲಿಕ್ಕಿತ್ತು. ಅಯ್ಯಯ್ಯೋ, ಇಂಥ ಸಣ್ಣ ವಿಚಾರಕ್ಕಾಗಿ ಇಂಥ ದೊಡ್ಡ ಶಿಕ್ಷೆಯನ್ನ ಬಯಸಿ ನಮ್ಮ ಮನೆಗೆ ಯಾಕೆ ಬಂದಿಪಾಯಪ್ಪ ನೀನು? ಅವಾಗ ಶರೀಫಜ್ಜನವ್ರಂದ್ರು, ನಿನಗೆ ಸಣ್ಣ ಶಿಕ್ಷೆ ಶರಣಪ್ಪ, ಸಣ್ಣ ಸನ್ನಿವೇಶ, ಆದ್ರೆ ಇದು ನನಗೆ ಬಹಳ ದೊಡ್ಡ ಆಘಾತ, ಇದು ನನಗೆ ಬಹಳ ದೊಡ್ಡ ತಪ್ಪು.
ಇಂತಹ ತಪ್ಪಿಗೆ ಪ್ರಾಯಶ್ಚಿತ ನಿನ್ನ ಸೊಸಿನ ಮಾಡಬೇಕು. ಈ ಹೊಲಸು ತುಂಬಿದ ದೇಹ ಮನಸ್ಸುಗಳನ್ನ ಅವಳೇ ಅದನ್ನ ಶಿಕ್ಷಿಸಿ ಒಗೆದು ಹಾಕಿ ಮಡಿ ಮಾಡಿ ಅದೇ ಸ್ನಾನ ಅಂತ ಹೇಳಿ ನಾನು ತಿಳ್ಕೊಂಡು ಹೋಗ್ಬೇಕು. ಅವಾಗಲೇ ನಾನು ಪವಿತ್ರ, ಇರ್ಲಿಲ್ಲಂದ್ರ ನಾನು ಅಯೋಗ್ಯ, ಅಪವಿತ್ರ ಅಂತ ಹೇಳಿ ಶರೀಫಜ್ಜನವ್ರು ಅಂದ್ರು. ಕಂಬದ ಮರೆಯಲ್ಲಿ ನಿನ್ನ ತಮ್ಮ ಚಿನ್ನಮ್ಮಗ ಎಷ್ಟು ದುಃಖ ಉಕ್ಕಿ ಬಂತು, ಎಷ್ಟು ದುಃಖ ಉಕ್ಕಿ ಬಂತು. ಯಪ್ಪ ಮಹಾಪುರುಷನೇ, ದಿನಾಲೂ ನಾನು ನೀರು ತರ್ಲಿಕ್ಕೆ ಹೋಗ್ತೀನಿ, ಸಾಕಷ್ಟು ಜನ ನನ್ನ ನೋಡ್ತಾರ, ಸಾಕಷ್ಟು ಜನ ನನ್ನ ಬೇಕು ಅಂತ ಹೇಳಿ ನೋಡ್ತಾರ. ಅವ್ರಿಗೆ ಯಾರಿಗೂ ಈ ವಿಚಾರ ತಿಳಿಯಾಗ ಬರಲಿಲ್ಲ. ಪೂಜೆಗೆಂದು ದೇವಸ್ಥಾನಕ್ಕೆ ನಾನು ಹೋಗ್ತೀನಿ, ಅಲ್ಲಿ ಸಾಕಷ್ಟು ಜನ ನನ್ನ ನೋಡ್ತಾರ, ಅವ್ರಿಗೆ ಯಾರಿಗೂ ಈ ವಿಚಾರ ಬರಲಿಲ್ಲ. ಯಕ್ಕಶ್ಚಿತ್ತ ಕ್ಷಣ ಮಾತ್ರ ನನ್ನನ್ನ ನೋಡಿ ನಿನ್ನ ಮನಸ್ಸಿನೊಳಗೆ ಈ ಭಾವ ಬಂದೈತೆ ಅಂತ ಹೇಳಿ ನನ್ನ ಕೈಯಿಂದ ಶುದ್ಧಿ ಆಗಬೇಕು ಅಂತ ಹೇಳಿ ನೀ ಮನೆಗೆ ಬಂದಿಯಲ್ಲ. ನೀನು ಎಂತಹ ಮಹಾಪುರುಷನು ಇರಬೇಕು ತಂದೆ, ನಿನ್ನನ್ನ ಶಿಕ್ಷಿಸುವಂತಹ ಅಧಿಕಾರ ನನಗೆ ಎಲ್ಲಿ ಐತಿಪ್ಪ, ನಿನ್ನನ್ನ ಶಿಕ್ಷಿಸುವಂತಹ ಅಧಿಕಾರ ನನಗೆ ಎಲ್ಲಿ ಐತಿ ಅಂತ ಹೇಳಿ. ಅವಾಗ ಮಾವಂದ, ಯಪ್ಪ ಇಂತಹ ಶಿಕ್ಷೆಯನ್ನ ನಮ್ಮ ಮನೆತನದವರು ನಿನಗೆ ಕೊಟ್ಟಾರಂತ ಗೊತ್ತಾದ್ರ ನನ್ನ ಮನೆತನಕ ಕಂಟಕ ಏನು ಬಂದಿತ್ತು. ನಾಳೆ ಶರೀಫನನ್ನ ಶಿಕ್ಷೆಗೆ ಗುರಿಪಡಿಸಿರುವಂತಹ ಮನಿ ಅಂತ ಹೇಳಿ ನನ್ನನ್ನ ಆಡಿಕೊಂಡು ಜನ ನಗುವುದಿಲ್ಲೇನಪ್ಪ, ಜನ ಚೀತು ಅಂತ ಹೇಳಿ ನಮಗೆ ಅನ್ನೋದಿಲ್ಲೇನು? ಶರೀಫರನ್ನ ಶಿಕ್ಷಿಸದ ಮನೆತನ ಅಂತ ಹೇಳಿ ನಮ್ಮ ಮನೆತನಕ ಕೆಟ್ಟ ಹೆಸರು ಬರೋದಿಲ್ಲೇನಪ್ಪ ತಂದೆ ಅಂತ ಹೇಳಿ. ಅವಾಗ ಶರೀಫ್ರ ಅಜ್ಜವ್ರಂದ್ರು, ಇಲ್ಲ ಅದ್ಯಾವುದು ಬರುವುದಿಲ್ಲ, ತಪ್ಪಿಗೆ ಶಿಕ್ಷೆ ನೀಡಿದಂತಹ ಮಹಾನ್ ಕುಟುಂಬ ಅಂತೇಳಿ ನಿಮ್ಮ ಮನೆತನಕ್ಕೆ ಹೆಸರು ಬರ್ತೈತಿ, ನೀವೇನು ಕಾಳಜಿ ಮಾಡಕ್ ಹೋಗ್ಬೇಡ ತಾಯಿ, ನೀ ಹೊಡಿಯವ್ವ ಅಂತ ಹೇಳಿ ಅಂದ್ರು. ಅವಾಗ ನೋಡ್ರಿ, ಕೊಟ್ಟ ಮಾತು ಬೇರೆ ಐತಲ್ಲ, ಅದೊಂದು ಅಡ್ಡ ಬರ್ಲಿಕ್ಕೆ ಹತ್ತೈತಿ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಹೇಳಿ ಅದು ಒಂದು ಮಾತದಲ್ಲ. ಆಯ್ತು, ಮಹಾನ್ ಪುರುಷ ಶರಣರಿಗೆ ಮಾತು ಕೊಟ್ಟಾರ, ಕೊಟ್ಟ ಮಾತಿಗೆ ನಡ್ಕೊಂಡ ಕುಟುಂಬ ಅಂತ ಹೇಳಿ ಈ ಹೆಸರು ಬಂದ್ರ ಬರ್ಲಿ ಅಂತ ಹೇಳಿ, ಯವ್ವ ಸೊಸೆ ನೀನು ನಿನ್ನ ಕಾರ್ಯ ಮಾಡು ಅಂತ ಹೇಳಿ ಮಾವ ಹೇಳಿಬಿಟ್ಟ. ಅವಾಗ ಮಾವನ ಮಾತುಗಳಲ್ಲಿಯೂ ದುಃಖ, ಸೊಸೆಯ ಮನಸ್ಸಿನೊಳಗೂ ದುಃಖ. ಆದರೆ ಶರೀಫರಿಗೆ ಈ ಕೆಲಸ ಯಾವಾಗ ಆಗತೈತಿ, ನಾ ಯಾವಾಗ ಮುಕ್ತಿ ಹೊಂದುತ್ತನೋ ಅನ್ನುವಂಥದ್ದು ಒಂದು ಚಿಂತೆ. ಅವಾಗ ಸೊಸೆ ಚಿನ್ನಮ್ಮ ಅಂದಳು, ಯಪ್ಪ ನೀನು ಬೇಡಿರುವಂತಹ ಭಿಕ್ಷೆಯನ್ನ ನಾನು ನನ್ನ ಸ್ವಇಚ್ಛೆಯಿಂದ ಅಥವಾ ನನ್ನ ಸ್ವಚ್ಛ ಮನಸ್ಸಿನಿಂದ ನಾನು ಅದನ್ನ ನೆರವೇರಿಸ್ತೀನಿ, ಆದ್ರೆ ನನಗೆ ನೀ ಒಂದು ಭಾಷೆ ಕೊಡಬೇಕು ಅಂತೇಳಿ ಚಿನ್ನಮ್ಮ ಒಂದು ಮಾತಿಟ್ಲು. ಹೇಳುವ ಯವ್ವ, ನನ್ನನ್ನ ಪವಿತ್ರ ಮಾಡುವಂತಹ ತಾಯಿ ನೀನು, ನಿನ್ನ ಇಚ್ಛೆಯನ್ನ ನಾನು ಪೂರೈಸದೆ ಹೆಂಗಿರ್ಲಿಕ್ಕೆ ಸಾಧ್ಯ ಆಗ್ತೈತಿ, ಏನ್ ಹೇಳು ಅಂದಳು. ಏನ್ ಹೇಳು ಅಂತ ಹೇಳಿ ಶರೀಫಜ್ಜನವ್ರು ಅಂದಾಗ ಚಿನ್ನಮ್ಮ ಅಂದಳು, ಯಪ್ಪ ನಾನು ಈಗ ತುಂಬು ಗರ್ಭಿಣಿ, ನಾನು ಈಗ ತುಂಬು ಗರ್ಭಿಣಿ ಇದ್ದೇನೆ. ನನ್ನ ಹೊಟ್ಟೆಯೊಳಗ ಈ ವಂಶದ ಕುಡಿ ಐತಿ, ಇದೋ ನನ್ನ ಕೊರಳಲ್ಲಿ ಮಾಂಗಲ್ಯ ಸರ ಐತಿ. ಈ ಮನೆ ಬೆಳಗುವ ವಂಶದ ಕುಡಿಯ ಮತ್ತು ನನ್ನ ಮಾಂಗಲ್ಯದ ರಕ್ಷಣೆ ನೀನು ಮಾಡ್ತೀನಿ ಅಂತ ಅಂದಾದ್ರ ನೀನು ಬೇಡಿರುವ ಭಿಕ್ಷೆಯನ್ನ ಕೊಡ್ತನು ಅಂದಳು. ಎಂತಹ ಸತಿ ಇರಬೇಕವಳು, ಎಂತಹ ಶರಣಪ್ಪನ ಸೊಸೆಯಾಗಿರಬೇಕು, ಎಂತಹ ಅವರ ತಂದೆ ತಾಯಿಗೆ ಒಳ್ಳೆಯ ಮಗಳಾಗಿರ್ಬೇಕಾಕಿ. ಒಬ್ಬ ಒಳ್ಳೆಯ ಮಗಳಾಗಬೇಕಾದ್ರೆ, ಗಂಡನಿಗೆ ಒಳ್ಳೆಯ ಸತಿ ಆಗಬೇಕಾದ್ರೆ, ಒಳ್ಳೆಯ ಸೊಸೆ ಆಗಬೇಕಾದ್ರೆ, ಒಂದು ತಂಗಿ ಅಥವಾ ಅಕ್ಕ ಆಗಬೇಕಾದ್ರೆ ಎಂತಹ ಲಕ್ಷಣಗಳು ಇರಬೇಕು ಸ್ತ್ರೀಯರಲ್ಲಿ, ಎಂಥ ಲಕ್ಷಣಗಳಿರಬೇಕು. ಆಯಿತು ಅಂತ ಹೇಳಿ ಒಪ್ಕೊಂಡಂತ ಚಿನ್ನಮ್ಮ ತನ್ನ ಬಲಗಳು ಏನು ಇತ್ತಲ್ಲ, ಆ ತೋಳಿನಲ್ಲಿ ಬಲ ಇತ್ತಲ್ಲ, ಆ ಬಲದಲ್ಲಿರುವಂತಹ ಶಕ್ತಿಯನ್ನೆಲ್ಲ ಬಾರ್ಕೋಲು ಮ್ಯಾಗ ಹಾಕಿ ಆವೇಶ ಭರಿತದಿಂದ ಏನ ಆ ಕಂಬದ ಹತ್ತಿಕ ನಿಂತಿದ್ರಲ್ಲ ಶರೀಫರು, ಅವ್ರ ಮ್ಯಾಗ ಹೊಡಿಲಿಕ್ಕೆ ಶುರು ಮಾಡಿದಳು. ಎಷ್ಟು ಶಕ್ತಿ ಇತ್ತು ಅಷ್ಟು ಜೋರು ಹೊಡಿಲಿಕ್ಕೆ ಶುರು ಮಾಡಿ, ಪ್ರತಿ ಏಟಿಗೂ ಯಪ್ಪ ಗೋವಿಂದ
ಯಪ್ಪ ಗೋವಿಂದ, ಗುರು ಗೋವಿಂದ, ನೀನೇ ತಂದೆ ಈ ಜನ್ಮಕ್ಕ ಮುಕ್ತಿಯನ್ನ ಕೊಡುವವನು. ಪ್ರತಿಯೊಂದು ಏಟು ನಾನು ಸ್ನಾನ ಮಾಡ್ತಾ ಇದ್ದೇನೆ ತಂದೆ ಅಂತ ಹೇಳಿ ಮನಸ್ಸಿನೊಳಗೆ ಶರೀಫಜ್ಜನವರಂದ್ರು. ಪ್ರತಿಯೊಂದು ಏಟಿಗೂ ಯಪ್ಪ ಗುರುದೇವ, ಯಪ್ಪ ಗೋವಿಂದ, ಯಪ್ಪ ಗುರುದೇವ ಅನ್ನೋರು. ಎಷ್ಟು ಹೊಡೆದಳ ಚೆನ್ನಮ್ಮ ಅಂತಂದ್ರೆ ಆ ಶರೀಫಜ್ಜನವ್ರ ಅಂಗಿ ಹರಿತು, ತೊಗಲು ಹರಿತು, ರಕ್ತ ಸೋರ್ಲಿಕ್ಕಿತ್ತು, ರಟ್ಟಾಗಿನ ಶಕ್ತಿ ಎಲ್ಲ ಕಡಿಮೆ ಆಯ್ತು. ಬಾರ್ಕೋಲು ಒಗದಳ ತಳಗ ಮಹಾಪುರುಷರ ಕಾಲ ಮ್ಯಾಗ ಎರಗಿದಳು. ಯಪ್ಪ, ನಿನಗ ತೃಪ್ತಿ ಆಗುವಂಗ ಭಿಕ್ಷೆ ನೀಡಿನಿ, ನಿನಗೆ ಎಷ್ಟು ಬೇಕಷ್ಟ ಏನಪ್ಪಾ ಅಂದ್ರ ಉಂಡು ಬಿಡು ಅಂದ್ಬಿಟ್ರು. ನೋಡ್ರಿ ಎಂಥ ಭಿಕ್ಷೆ ಬೇಡ್ತಾರ್ರಿ ಶರಣರು, ಎಂಥ ಭಿಕ್ಷೆ ಬೇಡ್ತಾರ. ಸುಮ್ಮ ಆಗ್ಯಾರೇನ್ರಿ ಮಹಾಪುರುಷರವರೆಲ್ಲ ಈ ಭೂಮಿ ಮ್ಯಾಗ? ಸುಮ್ಮ ಆಗ್ಯಾರೇನು? ನಾವೆಲ್ಲ ಮಾತಾಡ್ತೀವೋ, ಅವ್ರ ಕತಿ ಕೇಳ್ತೀವೋ, ಮತ್ತೊಂದೇನೋ ಮಾಡ್ತೀವೋ, ಆದ್ರೆ ನಮಗೆಲ್ಲ ಹಂಗ ಆಗ್ಲಿಕ್ಕೆ ಸಾಧ್ಯವೇ? ನಮಗೆಲ್ಲ ಹಂಗ ಆಗ್ಲಿಕ್ಕೆ ಸಾಧ್ಯ ಏನು? ಸಾಧ್ಯ ಇಲ್ಲ. ಅನ್ಕೊಂಡಂಗ ಜೀವನ ನಡ್ಸಕ್ ಸಾಧ್ಯ ಇಲ್ರಿ, ಸಾಧ್ಯ ಇಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು. ಶರೀಫರ ಆ ಸ್ನಾನ ನಿಜವಾದ ಸ್ನಾನ ಆಗಿತ್ತು. ಶರೀಫರ ಬೆನ್ನ ಮ್ಯಾಗ ಬಿದ್ದಂತಹ ಎಲ್ಲ ಏಟುಗಳು ಗುರು ಗೋವಿಂದ ಭಟ್ರು ಏನು ನೋಡ್ಕೊಂತ ಕುಂತಿದ್ರು. ಶಿಷ್ಯ ಬರಬೇಕಾಗಿತ್ತು. ಒಂದು ದಿವಸ ಕಳೆದು ಹೋಗಿದೆ, ಮರುದಿವಸ ಆಗಿದೆ, ಆದ್ರೂ ಶಿಷ್ಯ ಬಂದಿಲ್ಲ. ವಿಪರ್ಯಾಸ ಏನು ಗೊತ್ತದೇನು? ಶರೀಫರ ಮ್ಯಾಗ ಬಿದ್ದಂತಹ ಏಟುಗಳು ಕೂಡ ಗುರು ಗೋವಿಂದ ಭಟ್ರ ಮ್ಯಾಗ ಬಿದ್ದಿತ್ತು. ಗುರು ಗೋವಿಂದ ಭಟ್ರ ಮ್ಯಾಗ ಬಿದ್ದಿತ್ತು ಏಟುಗಳು. ಗುರು ಗೋವಿಂದ್ರ ಮೈ ಬಾಸುಂಡೆ ಬಂದಿತ್ತು. ಬಾರಕೋಲ್ ಏಟಿಗೆ ಮೈ ಬಾಸುಂಡೆ ಬಂದಿತ್ತು. ಗೋವಿಂದ ಭಟ್ರು ಇಲ್ಲಿ ಚೀರ್ತಾ ಇದ್ರಂತ ಮನ್ಯಾಗ, ಲಕ್ಷ್ಮಿ 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 ಅಂತ ಹೇಳಿ. ಯಾವ ಲಕ್ಷ್ಮಿ? ಹೆಂಡತಿ ಲಕ್ಷ್ಮಿ. ಲಕ್ಷ್ಮಿ ಓಡೋಳಿ ಬಂದಳು. ಏನ್ರಿ, ಏನಾಗ್ಲಿಕ್ಕತ್ತದ? ಯಾಕೆ ಚೀರ್ಲಿಕ್ಕತ್ತೀರಿ? ಏನಿಲ್ಲ, ನನ್ನ ಮಗ ಕಷ್ಟ ಪಡ್ಲಿಕ್ಕತ್ತಾನ. ಅಲ್ಲಿ ನನ್ನ ಮಗ ಕಷ್ಟ ಪಡ್ಲಿಕ್ಕತ್ತಾನ. ನನ್ನ ಮಗಗ ಹೊಡಿಲಿಕ್ಕತ್ತಾರ, ನನ್ನ ಮಗಗ ಹೊಡಿಲಿಕ್ಕತ್ತಾರ. ಬೇಗ ಬೇಗ ಏನಪ್ಪಾ ಅಂತಂದ್ರ ಪೂಜಾ ಸಾಮಗ್ರಿಗಳನ್ನ ತಗೊಂಡ್ ಬಾ, ಗಂಧ ತೇಲಕ್ ಶ್ರೀಗಂಧ ಕಟ್ಟಿಗೆ ಸಾಣಿಕಲ್ಲು ತಗೊಂಡ ಬಾ, ಹೂ ತಗೊಂಡ ಬಾ ಅಂತ ಹೇಳಿ ಹೆಂಡತಿ ಒದರ್ಲಕತ್ತಾರ ಗೋವಿಂದ ಭಟ್ರು. ಹೆಂಡತಿ ಅಂದಳು, ಅಲ್ರಿ ನೀವ್ ಇನ್ನ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಲ್ದ ಎಂದೂ ಪೂಜೆ ಮಾಡಿದವ್ರ ಅಲ್ಲ, ಗಂಧ ಬೇಡಿದವ್ರಲ್ಲ, ಹೂ ಬೇಡಿದವ್ರಲ್ಲ, ಯಾಕೆ ಬೇಡ್ಲಾಕತ್ತೀರಿ? ಯಾಕೆ ಬೇಡ್ಲಾಕತ್ತೀರಿ? ಲಕ್ಷ್ಮಿ ನಿನಗೆ ತಿಳಿಯುದಿಲ್ಲ, ತಗೊಂಡ ಬಾ, ಇವತ್ತ ನಿಜವಾದ ಸ್ನಾನ ಆಗೈತಿ, ತಗೊಂಡ ಬಾ ಅಂದ್ರು. ಲಕ್ಷ್ಮಿ ಆಯ್ತಂತ ಹೇಳಿ ಶ್ರೀಗಂಧದ ಕಟ್ಟಿಗೆ ಮತ್ತು ಸಾಣಿಕಲ್ಲ, ಗಂಧ ತೇವು ಕಲ್ಲ ತಂದಿಟ್ಟಳು. ಗುರು ಗೋವಿಂದ ಭಟ್ರು ನೋಡ್ರಿ, ಒಂದಿಲ್ಲ ಎರಡಿಲ್ಲ, ಗಂಧ ಹೆಂಗ ತೇಲಕತ್ರು ಅಂತಂದ್ರ ಒಂದು ದೊಡ್ಡ ಪಾತ್ರೆ ತುಂಬಾ ಗಂಧ ಬರಬೇಕು, ಆ ರೀತಿ ಚಕ್ರ ತಿರುಗಿದಂಗ ತಿರುಗಿಸ್ಲಾಕತ್ರು ಸಾಣಿಕಲ್ಲ ಮ್ಯಾಗ ಗಂಧ. ಎಷ್ಟು ಗಂಧ ತೇದ್ರಿ? ಗಂಧ ಒಂದು ದೊಡ್ಡ ಪಾತ್ರೆ ತುಂಬುವಂಗ ಗಂಧ ತೇದ್ರು. ಹೂವ ಮತ್ತು ಪತ್ರಿ, ಗಂಧ, ಅರಿಶಿನ, ಕುಂಕುಮ ಎಲ್ಲಾ ತಗೊಂಡು ಲಗ 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 ಓಡ್ಲಾಕತ್ರು. ಹೆಣ್ಸಂತಾಳ, ರೀ ನಿಲ್ರಿ, ಯಾಕೆ ಹಿಂಗ್ಯಾಕೆ ಸರಿಯಾಗಿ ಮಡಿ ಉಟ್ಕೊಂಡಿಲ್ಲ, ಪೂಜಾ ಕೈಂಕರ್ಯಗಳೆಲ್ಲ ಸಾಮಾನೆಲ್ಲ ತಗೊಂಡು ಎಲ್ಲಿ ಓಡಿ ಹೊಂಟಿರಿ ತಂದಾಗ, ನನ್ನ ಮಗ ಅಲ್ಲಿ ಅದಾನ, ನನ್ನ ಮಗ ಸ್ನಾನ ಆಗೈತಿ, ನಾ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಗುರು ಗೋವಿಂದ ಬಿಟ್ರು ಕಳಿಸ್ಬಿಟ್ಟು ಓಡ್ತಿದ್ರಲ್ರಿ. ರಸ್ತೆ ಜನ ಎಲ್ಲ ನೋಡ್ತಿತ್ತು. ಇವ ಎಂಥ ಗುರು ಇರಬೇಕು, ಅವ ಎಂಥ ಶಿಷ್ಯ ಇರಬೇಕು, ಗುರು ಹೆಂಗಿರಬೇಕು, ಶಿಷ್ಯ ಹೆಂಗಿರಬೇಕು ಅಂತ ಹೇಳಿ ಇವರೆಲ್ಲ ತೋರಿಸ್ಕೊಟ್ಟು ಹೋದ್ರಲ್ಲ. ಅವ್ರಂಗ ನಾವು ಆಗುದಿಲ್ಲ. ಕೇವಲ ಎಕ್ಕಚ್ಚಿತ ಅವರ ಪಾದದ ಧೂಳೆ ಆದ್ರನ ನಮಗ ಜೀವನ ಪಾವನ ಆಯ್ತು ನೋಡ್ರಿ. ಅವರ ಪಾದದ ಧೂಳಾದ್ರೂ ನಮ್ಮ ಜೀವನ ಪಾವನ. ಎಂಥ ಗುರು ಶಿಷ್ಯರಿದ್ರು. ಗುರು ಗೋವಿಂದ ಭಟ್ಟ ಓಡ್ಕೊಂತ ಹೋದ್ರು. ಅವ್ರ ಮನಿಗೆ ಗೊತ್ತಿತ್ತು. ಓಡ್ಕೊಂತ ಹೋಗಿ ಮನ್ಯಾಗ ಹೋಗಿ ನೋಡ್ತಾರ, ಶಿಷ್ಯನ ಚರ್ಮ ಹರಿದ ರಕ್ತ ಸೋರ್ಲಾಯ್ತಿ. ಗುರುವೇ 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 ಬಡಬಡಿಸ್ತಾ ಇದ್ದಾನೆ ಶರೀಫ. ಮೈ ಮ್ಯಾಗಿನ ಬಟ್ಟೆ ಎಲ್ಲ ಹರಿದು ತೆಗೆದು ಬಿಟ್ರು ಗುರು ಗೋವಿಂದ ಭಟ್ರು. ಏನ ಗಂಧ ತಂದಿದ್ರಲ್ಲ, ಗಂಧವನ್ನ ಶಿಷ್ಯನ ಮೈಗೆಲ್ಲ
ಗಂಧ ಒರೆಸಿಬಿಟ್ರು. ಶರೀಫ, ಎಂತಹ ದೊಡ್ಡ ಶಿಕ್ಷೆಯನ್ನು ಅನುಭವಿಸಿದೆಯಲ್ಲೋ ನೀನು, ಎಂತಹ ದೊಡ್ಡ ಶಿಕ್ಷೆ ಅನುಭವಿಸಿದೆ. ಯಕ್ಕಶ್ಚಿತ ಒಂದು ಸಣ್ಣ ಕೆಲಸ, ಒಂದು ದೃಷ್ಟಿ ಹಾಸಿದ್ದೆ ಪರಸ್ತ್ರೀ ಮ್ಯಾಗ, ಒಂದು ಮೋಹದ ಅಲೆ ನಿನ್ನಲ್ಲಿ ಎದ್ದಿತ್ತು ಅಷ್ಟೇ, ಅದಕ್ಕಿಷ್ಟು ದೊಡ್ಡ ಶಿಕ್ಷೆ ಯಾಕೆ ಅನುಭವಿಸಿಬಿಟ್ಟೆವು ಅಂತ ಹೇಳಿ ಗುರು ಅಂದ್ರು. ಶರೀಫ್ ಅಂದ್ರು. ಅವಾಗ ಶರೀಫರು ಅಂದ್ರು, ಯಪ್ಪ ಸ್ನಾನ ಮಾಡ್ಕೊಂಡ ಬಾ ಅಂತ ಹೇಳಿದ್ದಿ, ಆದ್ರೆ ಅದು ನಿಜವಾದ ಸ್ನಾನ ನಂದು ಆಗಲಿಲ್ಲ. ಈಗ ಮಹಾತಾಯಿ ದೇಹವನ್ನ ಒಗದು ಹಾಕ್ಯಾಳ, ಈಗ ಮಹಾತಾಯಿ ದೇಹವನ್ನ ಒಗದು ಹಾಕ್ಯಾಳ. ಈಗ ಇದು ಸ್ವಚ್ಛ ಆತು, ಈಗಿದು ಸ್ವಚ್ಛ ಆತು. ಅದಕ್ಕೆ ನಾ ಈ ದೇಹ ಸ್ವಚ್ಛ ಆಗಲ್ದ ನಿನ್ನ ಹತ್ತಿಗೆ ಬರ್ಲೇರಿ ಹೆಂಗ ತಂದೆ? ಸ್ವಚ್ಛವಿಲ್ಲದ ದೇಹವನ್ನ ಇಟ್ಕೊಂಡು, ಮನಸ್ಸನ್ನ ಇಟ್ಕೊಂಡು ನಿನ್ನ ಹತ್ತಿಗೆ ಹೆಂಗ ಬರ್ಲಿ ತಂದೆ, ಹೆಂಗ ಬರಲಿ ನಾ ಅಂತ ಶರೀಫ್ರ ಕೇಳಿದ್ರು. ಎಷ್ಟು ಹುಚ್ಚಿದ್ದೀವೋ, ಎಷ್ಟು ಹುಚ್ಚಿದ್ದೀವೋ, ಹಿಂಗ ಮಾಡ್ಕೋಬಾರ್ದಾಗಿತ್ತು ಶರೀಫ ಅಂತ ಹೇಳಿ ಇವರು. ಯಪ್ಪ ನಾ ಭಾಳ ದೊಡ್ಡ ತಪ್ಪು ಮಾಡೀನಿ ನೋಡು, ಯಪ್ಪ ನಾ ಭಾಳ ದೊಡ್ಡ ತಪ್ಪು ಮಾಡೀನಿ, ನನ್ನ ತಪ್ಪನ್ನ ನೀನು ಕ್ಷಮಿಸ್ತಿ ಏನು ಅಂತ ಹೇಳಿ ಶಿಷ್ಯ ಕೇಳ್ತಾ ಇದ್ದಾನ. ಗುರು ಅಂದ್ರು, ನಾನೇನು ನಿನ್ನ ಕ್ಷಮಿಸೋದು, ನಾನೇನು ನಿನ್ನ ಕ್ಷಮಿಸೋದು, ನಿನ್ನ ಇಂಥ ಶುಚಿರ್ಭೂತನಾಗಿ ಬರ್ತಿ ಅಂತ ಹೇಳಿ ನಾ ಕನಸು ಮನಸ್ಸಿನಾಗ ಅನ್ಕೊಂಡಿರ್ಲಿಲ್ಲೋ, ಇಷ್ಟು ಶುಚಿರ್ಭೂತನಾಗಿ ಬರ್ತಿ ಅಂತ ಹೇಳಿ ನಾ ಕನಸು ಮನಸ್ಸಿನಾಗ ಅನ್ಕೊಂಡಿರ್ಲಿಲ್ಲ. ನಿನ್ನಂತಹ ಮಗ ನನಗೆ ಸಿಕ್ಕಾನಲ್ಲ, ನಾನು ಏನಪ್ಪಾ ಅಂತಂದ್ರ ಪುಣ್ಯವಾನ, ನಾನು ಪುಣ್ಯವಂತ ಅಂಥೇಳಿ ಗುರು ಗೋವಿಂದ ಭಟ್ರಂದ್ರು. ಗುರು ಶಿಷ್ಯರ ಪ್ರೀತಿಯನ್ನ ನೋಡಿ ಆ ಮನೆಯೊಳಗಿನ ಮಹಾತಾಯಿ ಚಿನ್ನಮ್ಮ, ಶರಣಪ್ಪ ಗರಿತವಾಗಿ ಅವ್ರು ನಿಂತುಕೊಂಡು ಬಿಟ್ಟಾರ. ಏನಾದ್ರೂ ಒಂದು ಮಾತಾಡ್ರೆ ಎಲ್ಲೋ ಅಚಾತುರ್ಯ ಆತತೇನೋ ಅಂದಂಗ ಬಾಯಿ ಮುಚ್ಕೊಂಡು ಸುಮ್ಮ ನಿಂತು ಬಿಟ್ಟಾರ. ಅವರೆಲ್ಲ ಮೂಕ ಪ್ರೇಕ್ಷಕರಾಗಿ. ಎಂತಹ ಗುರು ಶಿಷ್ಯರ ಸಂಬಂಧ ನೋಡ್ರಿ ಇದು, ಎಂತಹ ಗುರು ಶಿಷ್ಯರ ಸಂಬಂಧ. ಪವಿತ್ರತೆಯ ಪಾಠ ಹೆಂಗ ನಡಿತೈತಿ ಅನ್ನೋದು ನೋಡ್ರಿ, ಹೆಂಗ ನಡಿತೈತಿ. ಸನ್ನಿವೇಶಗಳು ಹೆಂಗ ಬರ್ತಾವ. ಶರಣರಿಗೆ ಇಂಥ ಸನ್ನಿವೇಶಗಳು ಎಂದೂ ಬಿಟ್ಟಿಲ್ಲ. ಯಾವಾಗಲೂ ಇಂಥ ಪರೀಕ್ಷೆಗಳು ಬಹಳ ಬರ್ತಿದ್ವು ಅವರಿಗೆ. ಯಾರು ಪರೀಕ್ಷೆಯನ್ನ ಜಯಿಸ್ತಿದ್ರು ಅವರು ಒಂದ ಕಟ್ಟಿ ಮ್ಯಾಗ ಇರ್ತಿದ್ರು. ಪರೀಕ್ಷೆಯಲ್ಲಿ ಫೇಲ್ ಆದವರು ದಪ್ಪತ್ ಹೇಳಿ ಪಾತಾಳಕ್ಕೆ ಬೀಳ್ತಿದ್ರು. ಇಂತಹ ಗುರು ಶಿಷ್ಯರ ಸಂಬಂಧ ಶರೀಫ್ರಂತಹ ಮಹಾಪುರುಷ ನಮ್ಮ ಕರ್ನಾಟಕ ಭಾಗದೊಳಗೆ ಇದ್ದು ಹೋಗ್ಯಾನ ಅಂತಂದ್ರ ಅದು ಎಂತಹ ನಮ್ಮ ಕರ್ನಾಟಕ, ಎಂತಹ ಭರತ ಭೂಮಿ. ಇಂತಹ ನೆಲದಲ್ಲಿ ಹುಟ್ಟಿರುವಂಥ ನಾವು ಧನ್ಯರು. ಇಂತಹ ಶರೀಫಜ್ಜನವರಿಗೆ, ಗುರು ಗೋವಿಂದ ಭಟ್ರಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಇವರ ಚರಿತ್ರೆಯನ್ನ ನಿಮ್ಮ ಮುಂದೆ ನಾನು ತರ್ತೀನಿ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.